ನೆಕ್ಸ್ಟ್ ಸೊ ಈಗ ಅಂತೂ ದರ್ಶನ್ ಅವರೊಟ್ಟಿಗೆ ಅಂತೂ ಆಕ್ಟ್ ಮಾಡಿದ್ರಿ. ಹ್ಮ್. ಅದ್ರ ಜೊತೆಗೆ ಡಾಲಿ ಧನಂಜಯ್ ಅವರ ಸಿನಿಮಾದಲ್ಲೂ ಕೂಡ ಆಕ್ಟ್ ಮಾಡಿದ್ರಿ. ಅಂದ್ರೆ ಅವರ ನಿರ್ಮಾಣ ಒಂದು ಟಗರು ಪಲ್ಯ ಸಿನಿಮಾದಲ್ಲಿ. ಸೊ ನೆಕ್ಸ್ಟ್ ಯಾರೆಲ್ಲ ಜೊತೆ ಕೆಲಸ ಮಾಡ್ಬೇಕು ಅನ್ನೋಂತ ಆಸೆ ಇರುತ್ತೆ. ನೀವು ಆಗ್ಲೇ ಹೇಳಿದ್ರಿ ಕೂಡ ಕಲಾವಿದ ಅಂತಂದ್ಮೇಲೆ ಎಲ್ಲಿ ಕೆಲಸ ಕೊಟ್ಟರು ನಾನು ಮಾಡ್ಲೇಬೇಕು ಅನ್ನುವಂಥದ್ದು. ಸೊ ಇನ್ನೊಂದಷ್ಟು ಜನ ಸ್ಟಾರ್ಸ್ ಅನ್ನ ನೀವು ನೋಡ್ಬೇಕು ಅನ್ನುವಂತ ಆಸೆ ಕೂಡ ಇದೆ. ಸದ್ಯಕ್ಕೆ ಸಖತ್ ಆಸೆ ಆಗಿರೋದು ಶಿವಣ್ಣನ್ ನೋಡೋದ್ರ ಮೇಲೆ ಅವ್ರ ಜೊತೆ ಆಕ್ಟ್ ಮಾಡಿದ್ರೆ ಹೆಂಗಿರುತ್ತೆ. ನಂಗೆ ಜಗಪ್ಪ ಹೇಳೋನು, ಸಖತ್ ಮಜಾ ಮಗ, ಕೂಡೆ ಅಣ್ಣಂದಂತೂ ಅಯ್ಯೋ ಅವ್ರ ಜೊತೆ ಆಕ್ಟ್ ಮಾಡಾಗ ನನಗೆ ಅವಾಗ್ಲೇ ಆಸೆ ಇತ್ತು, ಮಾಡ್ಬೇಕಲ್ಲ ಅಂತ. ಬಟ್ ಅವ್ರ ಜೊತೆ ಇದ್ದು ಬಂದ್ರ ಮೇಲಂತೂ ನನಗೆ ಸತ್ಯವಾಗ್ಲೂ ಅದೊಂಥರ ಮಾಡ್ಬೇಕು ಅಣ್ಣನ ಜೊತೆ ಹಂಗ ಅನ್ಸ್ಬಿಟ್ಟಿದೆ. ನಾನು ಕಲಾವಿದ ಆದ್ರ ಮೇಲೆ ಎಲ್ಲ ಆಸೆಗಳು ಇದೆ ನನಗೆ. ಸುದೀಪ್ ಸರ್ ಜೊತೆ ಮಾಡಬೇಕು, ಧ್ರುವ ಸರ್ ಜೊತೆ ಮಾಡಬೇಕು, ದುನಿಯಾ ವಿಜಯ್ ಸರ್ ಜೊತೆ ಮಾಡಬೇಕು. ದುನಿಯಾ ವಿಜಯ್ ಸರ್ ಅಂದ್ರೆ ಯಾಕಂದ್ರೆ ಅವ್ರದ್ದು ದುನಿಯಾದಲ್ಲಂತೂ ಹುಚ್ಚನ್ ತರ ನೋಡ್ಬಿಟ್ಟಿದೆ ಸಿನಿಮಾ. ಅದಕ್ಕೆ ಅವ್ರ ಜೊತೆ ಉಪೇಂದ್ರ ಸರ್ ಜೊತೆ ಎಲ್ರ ಜೊತೆ ಯಾರ ಜೊತೆ ಆಸೆ ಇಲ್ಲ ಅಂತೆ. ಸೊ ನಾವು 13-14 ಕಿಲೋಮೀಟರ್ ಸೈಕಲ್ ಓಡ್ಕೊಂಡು ಹೋಗಿ ಇವ್ರ ಎಲ್ಲಾ ಪಿಕ್ಚರ್ನು ಕ್ಯಾಸೆಟ್ ತಂದು ನೋಡ್ತಾ ಇದ್ದೆ ನಾನು. ಸೊ ನಮ್ ಕೈಯಲ್ಲಿ ಥಿಯೇಟ್ರಿಗೆಲ್ಲ ಕಳಿಸ್ತಾನೂ ಇರ್ಲಿಲ್ಲ. ನಮ್ಗಷ್ಟು ಥಿಯೇಟ್ರಿಗೆ 25 ರೂಪಾಯಿ ಕೊಟ್ಟು ಹೋಗೋಷ್ಟು ಅವಾಗ ಇರ್ಲಿಲ್ಲ. ಥಿಯೇಟರ್ ಅಲ್ಲಿ ಏನ್ ಕ್ಯಾಸೆಟ್ ಅಲ್ಲಿ ನೋಡೋಣ ಅನ್ಬೋದು. ಬಟ್ ನಮ್ಗೆ ಸಿನಿಮಾ ಯಾವಾಗ ಬಂದು ಯಾವಾಗ ಹೋಯ್ತು ಅಂತನೂ ವಿಷಯ ತಿಳಿತಾ ಇರ್ಲಿಲ್ಲ. ಯಾಕಂದ್ರೆ ನಮ್ಗೆ ಆ ವಾಲ್ ಪೋಸ್ಟರ್ ಹಂಚಲ್ಲಿ ಇದ್ರಲ್ಲೆಲ್ಲ ನಾವ್ ಇರ್ತಿಲ್ಲ. ನಾವು ಬರೀ ಆ ಪೇಪರ್ ಅಲ್ಲಿ ಗುರುವಾರ ಪೇಪರ್ ಅಲ್ಲಿ ಬತ್ತಿತ್ತಲ್ಲ ಅದನ್ನ ನೋಡಿ ಕಟ್ ಮಾಡಿ ಬುಕ್ ಅಲ್ಲಿ ಇಟ್ಕೊಂತಾ ಇದ್ವಿ ನಾವು. ಆ ಲೆವೆಲಿಗೆ ಆ CD ತರಕ್ಕೆ 2 ದಿನ ಕೂಲಿ ಕೆಲಸ ಮಾಡ್ಬೇಕಿತ್ತು ನಾವಲ್ಲಿ. ಆ ದುಡ್ಡಲ್ಲಿ CD ತಂದು ನೋಡ್ತಾ ಇದ್ವಿ. ಅಷ್ಟು ಕಷ್ಟಪಟ್ಟು ಅವ್ರನ್ನ ಟಿವಿಲಿ ನೋಡ್ತಾ ಇದ್ವಲ್ವಾ. ಸೊ ಅವ್ರ ಜೊತೆ ಆಕ್ಟ್ ಮಾಡಕ್ ಯಾರಿಗ ಇಷ್ಟ ಇರಲ್ಲ. ಇಲ್ಲಿ ಗಂಟ ಬಂದು ಮಾಲಾಶ್ರೀ ಮೇಡಮ್ದು, ದೇವರಾಜ್ ಸರ್ ಪಿಕ್ಚರ್ ಎಷ್ಟು ನೋಡ್ತಾ ಇದ್ವಿ ಗೊತ್ತಾ. ಬರೀ ಫೈಟ್ ಇರ್ತವ್, ನನ್ಗೆ ಫೈಟ್ ಬೇಕು ಅಷ್ಟೇ ಅಂತ. ಆಕ್ಷನ್ ಅಷ್ಟು ಪಿಕ್ಚರ್ ನೋಡೋದು. ಆಕ್ಷನ್ ಮೂವಿ ಯಾವ್ದು ಬಿಡ್ತಾ ಇರ್ಲಿಲ್ಲ. ಸೊ ಇವತ್ತು ಇಲ್ಲಿಗೆ ಬಂದು ಇಲ್ಲಿ ಸಿನಿಮಾ ಮಾಡ್ತಾ ಇದೀವಿ. ಎಲ್ರ ಜೊತೆನೂ ಮಾಡ್ಬೇಕು ಸರ್. ಆ ಎಕ್ಸ್ಪೀರಿಯನ್ಸ್ ಇದೆಯಲ್ಲ. ಇವಾಗ ನಾನು ಯಾರ್ಯಾರ ಜೊತೆ ಇದ್ದೆ, ಎಷ್ಟು ಒಳ್ಳೊಳ್ಳೆ ಎಕ್ಸ್ಪೀರಿಯನ್ಸ್ ನೋಡಿ ನನಗೆ. ಅವ್ರ ಮೇಲಿದ್ದ ಭಕ್ತಿ ಇನ್ನೂ ನಂಗೆ ಡಬಲ್ ತ್ರಿಬಲ್ ಆಗತ್ತಾರ ಜೊತೆಲಿದ್ದು ಹತ್ರದಿಂದ ನೋಡಿ. ಈ ತರ ಮಿಸ್ ಮಾಡ್ಕೊಳಕ್ಕೆ ಯಾರು ಇಷ್ಟಪಡ್ತಾರೆ. ಇನ್ನು ಇವ್ರ ಜೊತೆ ಎಲ್ಲ ಆಕ್ಟ್ ಮಾಡಿದಾಗ ಇನ್ನು ಎಷ್ಟೆಲ್ಲ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಈಗ ದರ್ಶನ್ ಅವರೊಟ್ಟಿಗೆ ಆಕ್ಟ್ ಮಾಡ್ಬೇಕು ಅನ್ನುವಂಥದ್ದು ಕಲಾವಿದರಾಗಿ ಪ್ರತಿಯೊಬ್ಬ ಕಲಾವಿದರಿಗೂ ಇರುವಂತಹ ಒಂದು ಕನಸು ಅಂತಾನೆ ಹೇಳ್ಬೋದು. ಸೊ ಡೆವಿಲ್ ಸಿನಿಮಾಗಿಂತ ಮುಂಚೆನೆ ದರ್ಶನ್ ಅವರ ಇನ್ಸಿಡೆಂಟ್ ಅಂತೂ ಆಗುತ್ತೆ. ಸೊ ಆ ಇನ್ಸಿಡೆಂಟ್ ಆದಾಗ ನೀವು ಸ್ಮಾಲ್ ಸ್ಕ್ರೀನ್ ಅಥವಾ ಒಂದಷ್ಟು ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದ್ರಿ. ಸೊ ಈ ತರ ಒಬ್ಬ ಕಲಾವಿದರಾಗಿ ನಿಮ್ಗೆ ಏನ್ ಅನ್ನಿಸ್ತು ಆ ಒಂದು ಇನ್ಸಿಡೆಂಟ್ ಆದಾಗ ಅಂತ? ಅಂದ್ರೆ ನಾನು ಅದು ಚಿಕ್ಕಮಂಗ್ಳೂರಲ್ಲಿ ಏನಾದ್ರು ಶೂಟ್ ಅಲ್ಲಿ ಇದ್ದೆ. ನನಗೆ ಅದ್ ನಂಬಕ್ಕೆ ಆಗಿಲ್ಲ, ನೆಟ್ವರ್ಕು ಇರ್ಲಿಲ್ಲ. ನಾನು ವಾಪಸ್ ಇಲ್ಲಿಗೆ ಬಂದ್ರ ಮೇಲೆ ಹಿಂಗಾಗಿದೆ ಅಂತ ವಿಷಯ ಗೊತ್ತಾಯ್ತು. ಗೊತ್ತಿಲ್ಲ ಅಂದ್ರೆ ನಮ್ಮನೇಲೆ ನಮ್ಮ ಅಣ್ಣನೋ ತಮ್ಮನೋ ನನ್ನನ್ನ ತುಂಬಾ ಕೇರ್ ಮಾಡ್ತಾ ಇದ್ದವರು, ನಮ್ ಜವಾಬ್ದಾರಿ ಎಲ್ಲ ಹೊತ್ಕೊಂಡವ್ರು. ಅವ್ರಿಗೇನೋ ಆಘಾತ ಆಗಿದಾಗ ಎಷ್ಟು ನೋವಾಗುತ್ತೋ, ಇನ್ಯಾರಪ್ಪ ನಂಗೆ ದಿಕ್ಕು ಅನ್ನೋ ತರ ಎಷ್ಟು ನೋವಾಗುತ್ತೋ ಆ ಕ್ಷಣಕ್ಕೆ ನಂಗೆ ಹಂಗೆ ಅನ್ಸ್ಬಿಡ್ತು. ನಾವು ಕಾಯ್ತಾನೆ ಇದೀವಿ, ಮತ್ತೆ ಕೆಲಸ ಮಾಡ್ಬೇಕಲ್ಲ. ಎಲ್ಲ ಒಳ್ಳೇದಾಗುತ್ತೆ ಸರ್. ಒಂದು ಎಲ್ಲ ನೋಡ್ತಾನೆ. ನಿಮ್ಮ ಮಾತಲ್ಲೇ ಗೊತ್ತಾಗ್ತಿದೆ, ಭಾವುಕತೆಗಳು ಆಗ್ತಿದೆ. ಅಂದ್ರೆ ಸರ್ ಇದು ಎಲ್ಲದಕ್ಕೂ ಅಷ್ಟೇ ಸರ್. ಮಹಾಭಾರತ ಇವುಗಳೇ 14 ವರ್ಷ ಇದೆಲ್ಲ ನಡೆದು ಹೋಗ್ಬಿಟ್ಟಿದೆ ಅಲ್ವಾ. ಆಗುತ್ತೆ ಒಳ್ಳೇದು. ಅದೇ ಈಗ ಅವ್ರ ತುಂಬಾ ಒಳ್ಳೇದೆಲ್ಲ ಫೋಕಸ್ ಆಗ್ಬೇಕಲ್ಲ. ಮೋಸ್ಟ್ಲಿ ಅವ್ರು ತುಂಬಾ ಹೈಡ್ ಮಾಡಿದ್ರು ಅನ್ಸುತ್ತೆ ಅವ್ರು ಒಳ್ಳೇದ್ನೆಲ್ಲ. ಯಾಕೆ ಇದನ್ನ ಹೈಡ್ ಮಾಡ್ತೀಯ ಒಳ್ಳೆತನ, ಅದೆಲ್ಲ ಫೋಕಸ್ ಆಗಕ್ಕೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.